ನಮ್ಮ 24 ಜ್ವರ 25, 26, 27, 28 5 ದಿಕ್ಕುಗಳಲ್ಲಿ ವಿಶೇಷ ಪೂಜೆ ನಡೀತದೆ. ಮುನಿಯರ ವೀಡು ಅಂತೇಳಿ ಅಲ್ಲಿ ಆಧುನಿಕ ತಿವಿಲಾಡಿ ಬಚ್ಚ ಮುನಿಯರ ಬಚ್ಚ ರಾಮನಾಯಕ ಮೈಸೂರು ಕಥೆಗಳು ಅಂತೇಳಿ ಅವ್ರು ಮಾಡ್ತಾರಲ್ಲ, ಅವರು ಸಂಶೋಧನೆ ಮಾಡಿ ತಿಳಿಸಿರ್ತಕ್ಕಂಥ. ಹೀಗಾಗಿ 4 ಗೋಪುರಗಳು ಬಂದಿದ್ರೆ ಒಂದು ಗೋಪುರ ಆಗಿ ನಮ್ಮ ಮನೆ ಆಗಿದೆ. ಪ್ರೀತಿಯ ವೀಕ್ಷಕರಿಗೆ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ವೀಕ್ಷಕರ, ಇವತ್ತು ನಾವು ವಿಶ್ವವಿಖ್ಯಾತ ಸುಪ್ರಸಿದ್ಧವಾದಂತಹ ಒಂದು ಧರ್ಮರಾಯ ದೇವಸ್ಥಾನದಲ್ಲಿ ಇದ್ದೇವೆ. ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಇದು. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಇಲ್ಲಿನ ಅಧ್ಯಕ್ಷರಾದಂತಹ ಚಾಲಕೆರೆ ನಾರಾಯಣ ಸ್ವಾಮಿ ಅವರಿದ್ದಾರೆ. ಜೊತೆಗೆ ವಿಶಾಲ್ ಕುಮಾರ್ ಅವರು ಕೂಡ ಇದ್ದಾರೆ. ನಾರಾಯಣ ಸ್ವಾಮೀಜಿ ಅವರಿಗೆ ಮೊದಲಿಗೆ ಮಾತಾಡ್ಸೋಣ. ಸರ್, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತನಾಡಬೇಕಾದ್ರೆ, ಈಗ ಬೆಂಗಳೂರು ಕರಗ 2026 ಏನು ನಡೀತಾ ಇದೆಯಲ್ಲ, 24ನೇ ತಾರೀಕಿನಿಂದ 3ನೇ ತಾರೀಕುವರೆಗೂ 11 ದಿನಗಳ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಇಲ್ಲಿ ಇವತ್ತು ಹಸಿ ಕರಗ ಕಾರ್ಯಕ್ರಮ ಮುಗಿದಿದೆ. ನಾಳೆ ಕುಂಬಳ ಸೇವೆ ಅಂತ ನಡೀತದೆ. 1ನೇ ತಾರೀಕು ಹೂವಿನ ಕರಗ, ಪೇಟೆ ಕರಗ ಅಂತ ಹೇಳ್ತೀವಿ. ಆವತ್ತು ಆ ತಾಯಿ ಗರಗ ಮಹಾಶಕ್ತಿ ಸ್ವರೂಪದಲ್ಲಿ ಎಲ್ಲರಿಗೂ ಕೂಡ ತನ್ನ ದರ್ಶನವನ್ನು ಕೊಡ್ತಾರೆ. ಓಕೆ ಸರ್, ಈ ಒಂದು ದೇವಸ್ಥಾನಕ್ಕೆ ಧರ್ಮರಾಯ ಅಂತ ಹೆಸರು ಬಂದಿದ್ದಕ್ಕೆ ಕಾರಣ ಏನು? ನೋಡಿ, ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಒಂದು ಸ್ಥಾಪನೆ ಒಂದು ವಿಶೇಷವಾದ. ಇದು ದಕ್ಷಿಣ ಭಾರತದ ಕಾಡು ಪ್ರದೇಶ ಆಗಿರ್ತದೆ. ಈಗ ನೀವು ನಮ್ಮ ಕ್ರಿಸ್ತ ಶಕ ಅಂತ ಕ್ರಿಸ್ತ ಶಕ ಕಾಲಮಾನವನ್ನು ನೋಡ್ತೀವಿ. ಹಾಗೆ ಶಾಲಿವನ ಶಕನೂ ಇದೆ, ಹಾಗೆ ಕೃಷ್ಣನ ಶಕನೂ ಇದೆ. ಕೃಷ್ಣ ಉಳಿದ ಶಕ ಇವತ್ತು ನೀವು ಒಂಟಿಗೂ ಪಂಚಾಂಗದಲ್ಲಿ ನೋಡ್ಬೋದು. 5218 ಅಂತ ಹೇಳ್ತದೆ. 5200 ಸುಮಾರು 5218 ಹಿಂದೆ ಕೃಷ್ಣ ಪರಮಾತ್ಮ ಜನಿಸಿದ್ದ ಅಂತ. ಅಂದರೆ ಆ ಕಾಲಮಾನದ ಪ್ರಕಾರವಾಗಿ ನಮಗೆ ಈ ಒಂದು ಮಹಾಭಾರತ ನಡೆದಿರ್ತಕ್ಕಂಥದ್ದು 5000 ವರ್ಷಗಳ ಹಿಂದೆ ಅಂತ ನಮ್ಗೆ ಗೊತ್ತಾಗ್ತದೆ. 5000 ವರ್ಷಗಳ ಹಿಂದೆ ನಮ್ಗಿರ್ತಕ್ಕಂಥದ್ದು 2 ಇತಿಹಾಸ, ಒಂದು ರಾಮಾಯಣ, ಮತ್ತೊಂದು ಮಹಾಭಾರತ ಅಂತೇಳಿ. ರಾಮಾಯಣದಲ್ಲಿ ಪರಮಾತ್ಮ ವಿಷ್ಣು ಮಹಾರಾಜನಾಗಿ ಅವತಾರ ಎತ್ಬಿಟ್ಟು ಒಬ್ಬ ರಾಕ್ಷಸನ ಸಂಹಾರ ಮಾಡ್ತಾಗೆ ಶ್ರೇಷ್ಠ ಮಹಾರಾಜ ಅನಿಸ್ಕೊಳ್ತಾನೆ, ಶ್ರೇಷ್ಠ ವ್ಯಕ್ತಿ ಅನಿಸ್ಕೊಳ್ತಾನೆ, ಪುರುಷೋತ್ತಮ ಅನಿಸ್ಕೊಳ್ತಾನೆ ಅಲ್ಲಿ ರಾಮನಾಗಿ. ಆದರೆ ಮಹಾಭಾರತದಲ್ಲಿ ಅನೇಕ ರಾಕ್ಷಸನ ಸಂಹಾರ ಮಾಡೋಕ್ಕೋಸ್ಕರವಾಗಿ, ಅಧರ್ಮವನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ವಿಷ್ಣು ಕಿಂಗ್ ಮೇಕರ್ ಆಗ್ತಾನೆ. ಕಿಂಗ್ ಮೇಕರ್ ಆಗಿ ಇಲ್ಲಿ ಶ್ರೇಷ್ಠರಾದಂಥ ಆದಿಶಕ್ತಿ ಸ್ವರೂಪಿಯಾದಂಥ ದ್ರೌಪದಿ ದೇವಿ ಇಲ್ಲಿ ಅಗ್ನಿಯಲ್ಲಿ ಸೃಷ್ಟಿಯಾಗ್ತಾರೆ. ಹಾಗೆ ಪಂಚಮಹಾ ಪಾಂಡವರು ಅಂತ ಹೇಳಿ ಪಾಂಡವರು 5 ಜನ ಪಾಂಡವರು ಇಲ್ಲಿ ಪಾಂಡವರು ಮತ್ತು ಆದಿಶಕ್ತಿ ದ್ರೌಪದಿ ಸಮೇತ ಅವರ ಜವಾಬ್ದಾರಿ ಇರ್ತದೆ. ಇವರೆಲ್ಲರೂ ಕೂಡ ಅನೇಕ ರಾಕ್ಷಸ ಸಂಹಾರ ಮಾಡಿದ ಮೇಲೆ ಈ ತಾಯಿ ಈ ಸ್ವರ್ಗಾರೋಹಣ ಅಂತ ಹೇಳಿ ಹೋಗ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮೂರ್ಛೆ ಬಿದ್ದುಬಿಡ್ತಾಳೆ ಈ ನಮ್ಮ ದ್ರೌಪದಿ ಮಾತೆ. ಮೂರ್ಛೆ ಬಿದ್ದುಬಿಟ್ಮೇಲೆ ಏನಾಗುತ್ತೆ, ಒಬ್ಬನೊಬ್ಬ ರಾಕ್ಷಸ ಉಳ್ಕೊಂಡಿರಾಗುತ್ತೆ, ತಿಮ್ಮರಾಸುರ ಅಂತೇಳಿ ಅಥವಾ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆಗ ಎಷ್ಟು ಬುದ್ಧಿಗಳು ಕೂಡ ಅಂತ ಕೇಳಲ್ಲ. ಆಗ ಕೋಪೋದ್ರಿಕ್ತರಾದಂಥ ದ್ರೌಪದಿ ಮಾತೆ ಆದಿಶಕ್ತಿ ಸ್ವರೂಪಿಯಾಗಿ ತ್ರಿಮೂರ್ತಿಗಳ ಶಕ್ತಿಯನ್ನು ತನ್ನಲ್ಲಿ ಆವರಿಸಿಕೊಂಡು, ಮಾತೆಗಳ ಸ್ವರೂಪವನ್ನು ಶಕ್ತಿಯನ್ನು ಆಡಿಕೊಂಡು ಗೋವಿಂದ ಸಾಕಂಡು ಆದಿಶಕ್ತಿ ಸ್ವರೂಪಿಯಾಗಿ ಅವತಾರ ಎತ್ತಿ ತನ್ನಿಂದ ಗೌಡರನ್ನು, ಗಣಾಚಾರಿಗಳನ್ನು, ಗಡ್ಡೆ ಪೂಜಾರಿಗಳನ್ನು, ವೀರಕುಮಾರನ್ನು ಎಲ್ಲರೂ ಸೃಷ್ಟಿ ಮಾಡ್ತಾರೆ. ಸೇನಾಪಡೆ ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿ ಮಾಡಿಬಿಟ್ಟು ತಿಮ್ಮರಾಸನ ಕೊಲ್ಲಲ್ಪಡ್ತಾನೆ. ನಂತರ ಅದೃಶ್ಯ ಆಗಿಬಿಡ್ತಾರೆ. ಆವಾಗ ಎಲ್ಲ ಗಾಬರಿ ಆತಂಕಗೊಂಡು ನಮಗೆ ತಾಯಿ ಬೇಕು ಅಂತೇಳಿ ಈ ಖಡ್ಗಗಳಿಂದ, ಚೂಪಾದ ಖಡ್ಗದಿಂದ ಎದೆ ಮೇಲೆ ಹೊಡ್ಕೋತಾರೆ. ಡಿಗ್ಡಿ ಅಂತ ನೀವು ನೋಡಿರ್ಬೇಕು. ತಾಯಿ ಬಾ ತಾಯಿ ಬಾ ತಾಯಿ ಅಂತ ಅಂದ್ಬಿಟ್ಟು ಆ ತಾಯಿಯನ್ನು ಆಮಂತ್ರಿಸ್ಕೊಳ್ತಕ್ಕಂಥದ್ದು, ಅದೇ ಡಿಗ್ಡಿ ವೀರಕುಮಾರ್ ಮಾಡ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಹಾಗೇನೆ ಇವತ್ತು ಕರಗ ಮಹಾಶಕ್ತಿ ಅಂತ ಹೇಳಿದ್ರೆ ಆ ತಾಯಿ ಹೇಳ್ತಾರೆ, ನಾನು 3 ದಿನ ಚೈತ್ರ ಪೌರ್ಣಿಮೆಯ ಹಿಂದಿನ 3 ದಿನಗಳ ಕಾಲ ಬಂದು ನೆಲೆಸಿರ್ತೀನಿ ಅಂತ ಹೇಳ್ತಾರೆ. ಆ ನಂಬಿಕೆನೇ ಇವತ್ತು ಹಸಿ ಕರಗ ರೂಪದಲ್ಲಿ ಆ ತಾಯಿಯನ್ನು ನಾವು ಆಹ್ವಾನ ಮಾಡಿ ನಮ್ಮ ದೇವಸ್ಥಾನದಲ್ಲಿ ಆ ತಾಯಿ ಇವತ್ತು ಇದ್ದಾರೆ, ನೆಲೆಸಿದ್ದಾರೆ. ಸರ್, ಕರಗ ಉತ್ಸವದಲ್ಲಿ ನಡೆಯತಕ್ಕಂಥ ವಿಶೇಷ ಪೂಜೆಗಳು ಯಾವುವು? ವಿಶೇಷ ಪೂಜೆಗಳು ಅಂತ ಹೇಳಿದ್ರೆ 11 ದಿನಗಳ ಕಾರ್ಯಕ್ರಮ ನಿಮಗೆ ಹೇಳಿದೆ. ಮೊದಲನೇ ದಿನ ಧ್ವಜಾರೋಹಣ ಅಂತ ನಡೀತದೆ. ಧ್ವಜಾರೋಹಣದಲ್ಲಿ ಅದೇ ಕೂಡ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಈ ಬಂದೇರಘಟ್ಟ ಅಂತಿದೆ, ಅದು ಸುತ್ತಮುತ್ತಲಿನ ಯಾವ ಅರಣ್ಯ ಆಗ್ತದೆ. ಈಗ ಅಲ್ಲಿ
ಜರಗಿನಲ್ಲಿ ವಂಶಸ್ಥರು ಅಂತಿದ್ದಾರೆ, ಮೂಲ ವಂಶಸ್ಥರು ಅವರೇ. ಇಲ್ಲಿ ಏನು ಜನಮೇಜ 500 ವರ್ಷಗಳ ಹಿಂದೆ ಬಿಟ್ಟು ಬಂದ ಬನ್ನೇರಘಟ್ಟದಲ್ಲಿ ಅವರೇ ಮೂಲ ವಂಶಸ್ಥರು. ಬನ್ನೇರಘಟ್ಟ ಅಲ್ಲಿಂದ ತೆಗೆದು ಬಿಡ್ತಕ್ಕಂಥ ಜನ ಅವರೇನೆ. ಅವರು ಒಂದು ಧ್ವಜಾರೋಹಣಕ್ಕಾಗಿ ಒಂದು ಧ್ವಜಸ್ತಂಭವನ್ನು ಬಂಬೂದ್ರದ 65 ಸ್ಟೆಪ್ಗಳಿಗೆ ಮೇಲೆ ಇರ್ತಕ್ಕಂಥದ್ದು. ಅವರು ಬಹಳ ಶ್ರದ್ಧೆಯಿಂದ ಉಪವಾಸ ಇದ್ದು ಬೆಳಗ್ಗೆ ಎದ್ದು ಹೋಗಿ ಅಲ್ಲಿಂದ ತಗೊಂಡ್ಬರ್ತಾರೆ. ಸುಮಾರು 14 ಕಿಲೋಮೀಟರ್ಗಳ ಹೊಸ್ಕೊಂಡ್ಬರ್ತಾರೆ. ಇದು ವಿಶೇಷ ಧ್ವಜಾರೋಹಣಕ್ಕೆ ಬರ್ತಕ್ಕಂಥದ್ದು. ಆಮೇಲೆ ಧ್ವಜಾರೋಹಣ ಆದಮೇಲೆ ನಮ್ಮ 24 ಧ್ವಜಾರೋಹಣ 25, 26, 27, 28 5 ದಿಕ್ಕುಗಳಲ್ಲಿ ವಿಶೇಷ ಪೂಜೆ ನಡೀತದೆ. 5 ದಿಕ್ಕುಗಳು ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನದ ಈಶಾನ್ಯ ಮೂಲೆಯಲ್ಲಿ ಕಬ್ಬನ್ಪೇಟೆ ಅಂತಿದೆ. ಕಬ್ಬನ್ ಪಾರ್ಕ್ ಇದೆ. ಕಬ್ಬನ್ ಪಾರ್ಕ್ ಅಲ್ಲಿ ಒಂದು ಅಲ್ಲಿ ಏನುಂಟೆ ಕರಗದ ಕುಂಟೆ ಅಂತಿದೆ. ಅಲ್ಲಿ ಪೂಜೆ ಆಗ್ತದೆ ಮೊದಲನೇ ಸರ್ತಿ. ಆಮೇಲೆ ಪೂರ್ವ ಭಾಗದಲ್ಲಿ ಒಂದು ಮುನೇಶ್ವರ ದೇವಸ್ಥಾನ ಮತ್ತು ಇನ್ನೊಂದು ಇದೆ, ಅಲ್ಲಿ ಪೂಜೆ ನಡೀತದೆ ಪೂರ್ವ ಭಾಗದಲ್ಲಿ. ತದನಂತರ ಆಗ್ನೇಯ ಭಾಗದಲ್ಲಿ ಮುನೇಶ್ವರ ದೇವಸ್ಥಾನ ಅಂತಿದೆ, ಅಲ್ಲಿ ಪೂಜೆ ನಡೀತದೆ. ಮತ್ತು ನೈಋತ್ಯ ದಿಕ್ಕಿನಲ್ಲಿ ಜಲಕಂಠೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ನಡೀತದೆ. ಮತ್ತು ವಾಯು ದಿಕ್ಕಿನಲ್ಲಿ ಅಣ್ಣಮ್ಮ ದೇವಸ್ಥಾನ. ಈಗ 5 ದಿಕ್ಕುಗಳಲ್ಲಿ ತಾಯಿಯ ಪೂಜೆ ನಡೀತದೆ. 5 ದಿಕ್ಕುಗಳಿಂದ ಕೂಡ ಒಂದೊಂದು ತಾಯಿಯ 5 ಜನ ಇರ್ತಾರೆ. ಆ ತಾಯಿಯಲ್ಲಿ 5 ಶ್ರೇಷ್ಠ ಗುಣಗಳುಳ್ಳ ಕನ್ಯೆಯರು ಇರ್ತಾರೆ. ಯಾಕಂದ್ರೆ ಒಬ್ಬ ಮಾನವನಲ್ಲಿ ಈ 5 ಶ್ರೇಷ್ಠ ಗುಣಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಆ ತಾಯಿ ದ್ರೌಪದಿ ದೇವಿ ಹಿಂದಿನ ಜನ್ಮದಲ್ಲಿ ನನಗೆ ಸರ್ವ ಗುಣ ಸಂಪನ್ನನಾದ ಪತಿ ಬೇಕು ಅಂತ ಕೇಳ್ಕೊಳ್ತಾರೆ ಈಶ್ವರನ. ಆ ಕೇಳ್ಕೊಂಡಾಗ ಸರ್ವ ಸಂಪನ್ನ ಅಂದ್ರೆ 5 ಶ್ರೇಷ್ಠ ಗುಣಗಳು ಇರ್ತಕ್ಕಂಥ ಮಾನವ ಇಲ್ಲ. ಅದು 5 ಸರ್ತಿ ಕೇಳೋದ್ರಿಂದ ಆ ತಾಯಿಗೆ 5 ಕಣ್ಣೀರು ಒಳಗಡೆ ಇರ್ತಾರೆ. ದ್ರೌಪದಿ ಜೊತೆಯಲ್ಲಿ 5 ಕಣ್ಣೀರು ಇರ್ತಾರೆ. ಯಾರಪ್ಪ ಅಂದ್ರೆ ಧರ್ಮವನ್ನು ಹೊಂದಿರ್ತಕ್ಕಂಥ ಧರ್ಮಕನ್ಯೆ. ಧರ್ಮ ಅದು ಒಂದು 5 ಶ್ರೇಷ್ಠ ಗುಣಗಳಲ್ಲಿ ಒಂದು ಧರ್ಮರಾಯ. ಹಾಗೇನೆ ಬಲವನ್ನು ಹೊಂದಿರತಕ್ಕಂಥ ಭೀಮ, ಅದೊಂದು ಶ್ರೇಷ್ಠ ಗುಣ. ಬಿಲ್ವಿದ್ಯೆ ಗುರಿ, ಮನುಷ್ಯನ ಗುರಿ ಅರ್ಜುನ. ಹಾಗೇನೆ ಈ ಸೌಂದರ್ಯ ಮತ್ತು ಬುದ್ಧಿವಂತಿಕೆ ಇರ್ತಕ್ಕಂಥ ಗುಣಗಳು ಇರ್ತಲ್ಲ, ಆ ಗುಣಗಳು ಇರ್ತಾರೆ ನಕುಲ ಮತ್ತು ಸಹದೇವರು. ಈ ರೀತಿಯಾಗಿ ಅದು ಅಶ್ವಿನಿ ದೇವತೆಗಳ ಅಂಶ ಅವರು. ಈಗ ಧರ್ಮರಾಯ ಬಂದ್ಬಿಟ್ಟು ಪೃಥ್ವಿಯ ಅಂಶ, ಹಾಗೆ ವಾಯುವಿನ ಅಂಶ, ಹಾಗೇನೆ ಬಿಲ್ವಿದ್ಯೆ ಗುರಿ ಇರ್ತಕ್ಕಂಥ ಆಕಾಶದ ಅಂಶ, ಹಾಗೆ ಸೌಂದರ್ಯ ಮತ್ತು ಬುದ್ಧಿವಂತಿಕೆ ಅಶ್ವಿನಿ ದೇವತೆಗಳ ಅಂಶ. ಬೆಂಕಿ ಮತ್ತು ನೀರು. ಬೆಂಕಿ ಸೌಂದರ್ಯ ಬೀಳುತ್ತೆ, ಬುದ್ಧಿವಂತಿಕೆ ನೀರಿರುತ್ತೆ. ಹೀಗಾಗಿ ಈ 5 ಶ್ರೇಷ್ಠ ಗುಣಗಳು ಮತ್ತು 5 ಪಂಚ ಮಹಾ ಗುಣಗಳು ಏನಿದೆ 5 ಎಲಿಮೆಂಟ್ಸ್, ಆ ತತ್ವವನ್ನು ಹೊಂದಿರತಕ್ಕಂಥ 5 ಜನ ಪಾಂಡವರು, ಜೊತೆಗೆ ಎಲ್ಲ ಆದಿಶಕ್ತಿ ಸ್ವರೂಪಣೆ ಅಂತ ದ್ರೌಪದಿ, ಇವರೇ ಮುಖ್ಯ. ಇವರ ಅವತಾರದೊಂದಿಗೆ ಶ್ರೀಕೃಷ್ಣನ ಸಹಕಾರದೊಂದಿಗೆ ಈ ಮಹಾಭಾರತ ನಡೀತದೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹೀಗಾಗಿ ದ್ರೌಪದಿ ಮಾತೆ ಈ ಒಂದು 5 ಶ್ರೇಷ್ಠ ಗುಣಗಳ ಹೊಂದಿರತಕ್ಕಂಥ ದ್ರೌಪದಿ ಮಾತೆ ಆದಿಶಕ್ತಿ ನಮ್ಮ ಇವತ್ತು ಇದ್ದಾಳೆ. ಸರ್, ಈಗ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ತಾವು ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಯಾವುವು, ಜೊತೆಗೆ ಸರ್ಕಾರದಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಜೀರ್ಣೋದ್ಧಾರಕ್ಕೆ? ನೋಡಿ, ಇದು ನನಗಾಗಲೇ 5,000 ವರ್ಷದ ಹಿಂದೆ ಜನಮೇಜ ಬಿಟ್ಟು ಹೋದಂತಹ ನಮ್ಮ ಕುಲಸ್ಥರು ಯಾರಿದ್ದಾರೆ ಇವರೇ ವೀರಕುಮಾರ್ ಅಂದರೆ ಮಣಿಕುಲ ಕ್ಷತ್ರಿಯಗಳು ಅಂತಕ್ಕಂಥದ್ದು. ನಮ್ಮದೇ ಆದಂಥ ತಿಗಳಾರಿ ಭಾಷೆ ಮತ್ತೊಂದು ಮಕ್ಕಳಿತ್ತು. ಈಗ ಕೆಂಪೇಗೌಡ, ಈಗ ಕೆಂಪೇಗೌಡನಿಗೆ ಅವಕಾಶ ಕೊಟ್ಟಂತ ವಿಜಯನಗರ ಸಾಮ್ರಾಜ್ಯದ 14ನೇ ಶತಮಾನದಲ್ಲಿ ರಾಮನಾಯಕ ಅಂತ. ರಾಮನಾಯಕನ ಊರು ಒನ್ನಿಯರ ವೀಡು ಅಂತ, ಒನ್ನಿಯರ ವೀಡು ಅಂತೇಳಿ. ಅಲ್ಲಿ ಆಧುನಿಕ ತಿಗಳಾರಿ ಭಾಷೆ ಒನ್ನಿಯರ ಭಾಷೆ ರಾಮನಾಯಕನಲ್ಲಿತ್ತು. ಇಂಥ ಮೈಸೂರು ಕಥೆಗಳು ಅಂತೇಳಿ ಅವ್ರು ಮಾಡ್ತಾರಲ್ಲ, ಅವರು ಸಂಶೋಧನೆ ಮಾಡಿ ತಿಳಿಸಿರ್ತಕ್ಕಂಥದ್ದು. ಹಾಗೆ ರಾಮನಾಯಕ ಎಲ್ಲಿ ಇದೆ ಶಿವಮೊಗ್ಗ ತೀರ್ಥಹಳ್ಳಿ ಕಡಲ ಕೂಡ ತಿಗಳಾರಿ ಭಾಷೆ ಇದೆ ಅಂದ್ಬಿಟ್ಟು ನಮಗೆ ಮಾಹಿತಿ ಇದೆ. ಹಾಗಾಗಿ ಕೆಂಪೇಗೌಡ ಕೂಡ ತಿಗಳಾರಿ ಭಾಷೆ ಹಚ್ಚಿದ್ದ ಅನ್ನೋದಕ್ಕೆ ನಮಗೆ ಪುರಾವೆ ಇದೆ. ಅದೇ ಮಾಗಡಿ ಕೆಂಪೇಗೌಡನೇ ಈ ದೇವಸ್ಥಾನವನ್ನು ಪುನರುಜ್ಜೀವನ ಮಾಡ್ತಾನೆ. ಈ ದೇವಸ್ಥಾನವನ್ನು ಕೇಂದ್ರವಾಗಿ ಇಟ್ಕೊಂಡು 4 ಕಡೆ ಗೋಪುರಗಳನ್ನ ಬಿಡ್ತಾನೆ. ಅಂದ್ರೆ ಇಲ್ಲಿಂದ ಎತ್ತುಗಳನ್ನ ಬಿಡ್ತಾನೆ. ಆ ಎತ್ತುಗಳು ಹೋಗಿ ಯಾವ ದಿಕ್ಕಿನಲ್ಲಿ ಇರ್ತದೆ ಆ ಸ್ಥಳಕ್ಕೆ ಒಂದೊಂದು ದಿಕ್ಕಿನಲ್ಲಿ, ಈಶಾನ್ಯ ದಿಕ್ಕಿನಲ್ಲಿ ಇವತ್ತು ನೀವು ಒಂದು ಗೋಪುರ ಇದೆ, ಹೌದಾ? ಈಶಾನ್ಯ ದಿಕ್ಕಿನಲ್ಲಿ ಹಲಸೂರು ಗೇಟ್, ಹಲಸೂರು ಕೆರೆಯಲ್ಲಿ ಒಂದು ಗೇಟ್ ಇದೆ. ಹಾಗೆ ನೈಋತ್ಯ ದಿಕ್ಕಿನಲ್ಲಿ ಜಲಕಂಠೇಶ್ವರ ಕೆಂಪಾಂಬುದಿ ಕೆರೆಯಲ್ಲಿ ಅಲ್ಲಿ ಒಂದು ನಿಮಗೆ ಗೋಪುರ ಇದೆ. ಆ ಮೇಲೆಯಲ್ಲಿ ಅಂದ್ರೆ ನಿಮ್ಮ ನಾವೇನು
ಲಾಲ್ಬಾಗ್ ಇದೆಯಲ್ಲ, ಹೌದು. ಅಲ್ಲಿ ಒಂದು ಗೋಪುರ ಇದೆ. Okay. ಹಾಗೆ ನಮ್ಮ ವಾಯುವ್ಯದಲ್ಲಿ ಅಂದ್ರೆ ಬೇಕರಿ ಸರ್ಕಲ್ ಅಂತ ಇದೆಯಲ್ಲ, ಹೌದು. ಅಲ್ಲಿ ಸಂಪಿಗೆ ಒಂದು ಇತ್ತು, ಕಲ್ಯಾಣಿ ಇತ್ತು. Okay, ಹೌದು. ಆ ಕಲ್ಯಾಣಿ ಮಹರ್ಷಿಗಳ ಒಂದು ಮಠ ಆಗ್ಬಿಟ್ಟಿದೆ, ಅದು ಆಶ್ರಮ ಆಗುತ್ತೆ. ಅಲ್ಲಿ ಒಂದು ಗೋಪುರ ಇದೆ. ಹೀಗೆ 4 ಗೋಪುರಗಳು. ಇದರಿಂದ ಆಚೆ ಕಡೆ ಬೆಳಿಬಾರದು ಅಂತೇಳಿ ಅಂದಿನ ಕೆಂಪೇಗೌಡನ ಇತ್ತು ಕಾಲದಲ್ಲಿ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ನಮ್ಗೆ ಬಹಳ ರಕ್ಷಣೆ ಇರತಕ್ಕಂಥ ಮೇಲ್ಮಟ್ಟದಲ್ಲಿ ಇರತಕ್ಕಂಥ ಬೆಂಗಳೂರು ಬೆಳಿಬಾರದು ಅಂತಿತ್ತು. ರಾಮಕೃಷ್ಣ ಹೆಗಡೆಯವರು ಹೇಳೋದು, ಇದು ಬೆಳಿಬಾರದು, ಅಲ್ಲಿಂದ ಎಲ್ಲಾನು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮಾಡಿದ್ರು. ಹೌದು. ಅದೇ ರಾಜಕಾರಣ ಇವತ್ತಿನ ಒಂದು ಬೆಳೆದುಕೊಂಡು ಹೋಗ್ಬಿಟ್ಟಿದೆ. ಹೀಗಾಗಿ ಕೆಂಪೇಗೌಡರು ಕೂಡ ಈ ಒಂದು ದೇವಸ್ಥಾನಕ್ಕೆ ಮಹಾಭಕ್ತರಾಗಿದ್ದರು. ಈ ರೀತಿಯಾಗಿ ಇವತ್ತು ನಮ್ಮ PR ರಮೇಶ್ ಅವರು ಮೇಯರ್ ಆಗಿದ್ದರು. ನಮ್ಮ ಮಧ್ಯದಲ್ಲಿ ಒಂದು ಗೊಬ್ಬರವನ್ನು ಕಟ್ಟಿಸಿದ್ದಾರೆ ನೋಡಿ, ಇಲ್ಲಿನ ಕಾರ್ಪೊರೇಷನ್ ಹತ್ರ. ಅಲ್ಲಿ ನಮ್ಮ ಶಕ್ತಿಪೀಠ ಅಂದ್ರೆ ನಮ್ಮ ಶಶಿಕರದ ಗುಡ್ಡೆ ಇದೆಯಲ್ಲ, ಅಲ್ಲಿ ಒಂದು ಇದನ್ನು ಕಳಿಸಿದ್ದಾರೆ, ಇದಕ್ಕೆ ಜ್ಞಾಪಕಾರ್ಥಕವಾಗಿ. ಹೀಗಾಗಿ 4 ಗೋಪುರಗಳು, ಮಧ್ಯದಲ್ಲಿ ಒಂದು ಗೋಪುರ ಆಗಿ ನಮ್ಮ ಮನೆ ಆಗಿರತಕ್ಕಂಥದ್ದು. ಇದು ಕೆಂಪೇಗೌಡರು ಇದಕ್ಕೆ ಬಹಳ ಮಹಾಭಕ್ತರು ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಇನ್ನ ನೀವು ಈ ದೇವಸ್ಥಾನದ ಹಿನ್ನೆಲೆ ಕೇಳಬೇಕಾದ್ರೆ, ಇದು ದಕ್ಷಿಣ ಕಾಡು ಪ್ರದೇಶ. ಕಾಡು ಪ್ರದೇಶದಲ್ಲಿ ಇದು ಸಿದ್ಧರ ಕಟ್ಟೆ ಅಂತ, ಸುತ್ತಲೂ ಕಲ್ಯಾಣಿಗಳಿತ್ತು, ಕಲ್ಯಾಣಿಗಳು, ಇದು ದೊಡ್ಡ ಕಲ್ಯಾಣಿ ಇತ್ತು. ಇದು ಸಿದ್ಧರ ಕಟ್ಟೆ ಅಂತ ಇದೆ. ಈ ಜಾಗದ ಆಗ್ನೇಯ ಮೂಲದ ದೇವಸ್ಥಾನದ ಆಗ್ನೇಯ ಮೂಲ ಸಿದ್ಧರ ಕಟ್ಟೆ ಅಂತ ಇತ್ತು. ಸುತ್ತಲೂ ಕೂಡ ಪಶ್ಚಿಮ ಭಾಗದ ಸಿದ್ಧರ ಕಟ್ಟೆ ಇತ್ತು. ಈ ಸಿದ್ಧರ ಕಟ್ಟೆ ಮೇಲೆ ಈ ದೇವಸ್ಥಾನವನ್ನ ಪೂರ್ವ ಗಂಗೂರು 3ನೇ ಶತಮಾನದಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿದೆ. ಹಂಗೆ ಇದು ಸಿದ್ಧರು ಅಂತ, ಮಹಾಸಿದ್ಧರು ಅಂತ ಗೊತ್ತಿದೆಯಲ್ಲ, ಆ ಸಿದ್ಧರುಗಳು ಈ ದೇವಸ್ಥಾನದಲ್ಲಿ ಈ ಧರ್ಮರಾಯ, ಗೋವಿಂದ, ಒಂದು ಗಣೇಶನ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಬಿಟ್ಟು ಬೇರೆ ಸ್ಥಾಪನೆ ಅಲ್ಲ. ಇದು ಸಾಕಾರ ಸ್ವರೂಪ, ನಿರಾಕಾರ ಸ್ವರೂಪವಾದಂಥ ಒಂದು ಶಕ್ತಿ ಪೀಠ ಇದೆ. ಈಗ ಶಿವನ ಒಂದು ಪ್ರತಿಮೆ ಇದೆಯಲ್ಲ, ಅದಕ್ಕೆ ಆಕಾರ ಇಲ್ಲ, ಲಿಂಗದ ರೂಪದಲ್ಲಿ ಶಿವ ಇರ್ತಾರೆ. ಈಗ ಆದಿಶಕ್ತಿ ಕೂಡ ಲಿಂಗದ ರೂಪದಲ್ಲಿ, ಅಂದ್ರೆ ಚಪ್ಪಟೆ ಆಗಿರುತ್ತೆ, ಅಲ್ಲಿ ರೋಡ್ ಇರ್ತಾರೆ. ಆ ರೀತಿಯಾಗಿ ಇಲ್ಲಿ ನಿರಾಕಾರ ಸ್ವರೂಪ ಆದಂಥ ಆದಿಶಕ್ತಿ ಸ್ವರೂಪ ದ್ರೌಪದಿಯ ಒಂದು ಲಿಂಗದ ರೂಪದಲ್ಲಿ ಒಂದು ಶಕ್ತಿ ಪೀಠ ಇಲ್ಲಿದೆ. ಮತ್ತೆ ಇದರ ವಿಚಾರವಾಗಿ ಸ್ವಾಮಿ ವಿವೇಕಾನಂದರು ಕೂಡ ಬರ್ತಾರೆ. ಶೇಷಾದ್ರಿಯರು ಮೇಯರ್ ಏನಪ್ಪಾ ಅಂದ್ರೆ ಶೇಷಾದ್ರಿ ಇದ್ರಲ್ಲ, ಗೌರ್ಮೆಂಟ್ ಅವರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಆ ಸ್ವಾಮಿ ವಿವೇಕಾನಂದರು ಕೂಡ ಇಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅಲ್ಲಿಂದ ಮೈಸೂರಿಗೆ ಹೋದಾಗ ಚಾಮರಾಜೇಂದ್ರ ಒಡೆಯರ್ ಅಂತ ಅವರ ಕಾಲದಲ್ಲಿ ಕೂಡ ಈ ಇದರ ವಿಚಾರವಾಗಿ, ನಮ್ಮ ಕುಲಸ್ಥರ ವಿಚಾರವಾಗಿ ಒಂದು ವಿದ್ವಾಂಸರ ಒಂದು ಕಮಿಟಿ ಮಾಡಿ ದಾಖಲೆ ಇದೆ. ಏನು ಎಂತ ಇದೆ, ಕರಗ ಅಂದ್ರೇನು, ಯಾವ ರೀತಿ ಅಂತ ಒಂದು ದಾಖಲೆ ಇರ್ತಕ್ಕಂಥದ್ದು ಇದೆ. ಹಾಗೆ ಶ್ರೀಮಾತಾ ಶಾರದಾದೇವಿಯವರು 1912ನೇ ಇಸ್ವಿಯಲ್ಲಿ ಮಾರ್ಚ್ 24-25ರಲ್ಲಿ ನಮ್ಮ ಆಶ್ರಮಕ್ಕೆ ರಾಮಕೃಷ್ಣ ಆಶ್ರಮ ಭೇಟಿ ಕೊಟ್ಟಿರ್ತಾರೆ. ಅವತ್ತು ಇಲ್ಲಿ ಚೈತ್ರ ಪೂರ್ಣಿಮೆ ಕರಗ ನಡೀತಾ ಇರ್ತದೆ. ಆ ಸಮಯದಲ್ಲಿ ಆ ತಾಯಿ ಅಲ್ಲಿ ಒಂದು ದೊಡ್ಡ ಬೆಟ್ಟ ಗುಡ್ಡ ಇದೆಯಲ್ಲ, ಅದ್ರ ಮೇಲೆ ಆದಿಶಕ್ತಿ ಸ್ವರೂಪಿಯಾಗಿ 12 ಗಂಟೆಯಿಂದ 3 ಗಂಟೆವರೆಗೂ ದರ್ಶನ ಕೊಡ್ತಾರೆ. ಇಲ್ಲಿ ಆದಿಶಕ್ತಿ ಸ್ವರೂಪಿಯಾದ ಕರಗ ಹೋಗ್ತಾ ಇದ್ದಾರೆ, ಅಲ್ಲಿ ಆಸಕ್ತಿಯಾಗಿ ಅಲ್ಲಿ ಎಲ್ಲರೂ ಕೂಡ ದರ್ಶನ ಕೊಡ್ತಾರೆ. ಅಲ್ಲಿ ನೀವು ನೋಡುವ ಮಾಹಿತಿ ಇದೆ, ಅಲ್ಲಿದೆ ನೋಡಿ. ಹೀಗಾಗಿ ಈ ನಮ್ಮ ದೇವಸ್ಥಾನಕ್ಕೆ ಒಂದು ವಿಶೇಷವಾದಂತ ಒಂದು ಹಿನ್ನೆಲೆ ಶಕ್ತಿ ಇದೆ. ಅದನ್ನ ತುಂಬ ಗಮನಕ್ಕೆ. ಹಂಗೆ ಇನ್ನೊಂದು ಕೇಳ್ತಾ ಇದ್ದೀರಿ ನೀವು, ಸೌಲಭ್ಯಗಳು ಏನಾದ್ರು ಕೊಡಬೇಕಂತ. ಇದು ಮುಜರಾಯಿ ಇಲಾಖೆಗೆ ಸೇರ್ಕೊಂಡಿದೆ. ಹೌದು, ಸರ್ಕಾರದ ಮುಜರಾಯಿ ಇಲಾಖೆ ಸೇರ್ಕೊಂಡಿದೆ. ಈಗ ನಮ್ಮ ಕುಲಸ್ಥರು ಏನ್ ಮಾಡಿದ್ರು, 1600 ದೇವಸ್ಥಾನ 3000 ಇದೆಯಲ್ಲ, ಈ ದೇವಸ್ಥಾನ ಇದೇ ಸಪರೇಟ್, ಹೊರಗಡೆ ಇರ್ಬೇಕು ಅಂದ್ರೆ ಇರ್ಬೇಕಾದ್ರೆ ಮುಜರಾಯಿ ಅಂದ್ರೆ ವಿಶೇಷವಾದ ಸೌಲಭ್ಯಗಳು ಅಂತ ಹೇಳಿದ್ರೆ, ಇದರಿಂದ ಕುಲಸ್ಥರು ಏನಿದ್ದಾರೆ, ಗೌಡ್ರು, ಗಣಾಚಾರ್ಯರು, ಗಡ್ಡೆ ಪೂಜಾರಿಗಳು, ಚಾಕ್ರಿದಾರರು ಅಂತ ಯಾರು ಇದಾರಲ್ಲ ಆಕಾಶಲ್ಲ, ಇವರದೇ ವಂಶ ಪಾರಂಪರ್ಯವಾಗಿ ಅವರವರ ಕಸುಬುಗಳನ್ನ, ಅವರವರ ಶಾಸ್ತ್ರ ರೂಢಿ ಪದ್ಧತಿಗಳನ್ನ ಮಾಡಲೇಬೇಕು. ಅದನ್ನ ಬಿಟ್ಟು ಈ ದೇವಸ್ಥಾನಕ್ಕೆ ಮಾಡಲೇಬೇಕು. ಈಗ ಪೂಜಾರಿ ಅರ್ಚಕರ ವಂಶಸ್ಥರು ಇರ್ತಾರೆ, 2 ವಂಶಸ್ಥರು ಇರ್ತಾರೆ. ಅವರು ತಮ್ಮ ಗೌಪ್ಯತೆಯಿಂದ ಪವಿತ್ರತೆಯಿಂದ ನಡೆದುಕೊಳ್ಳುವಂತ ಅದು ಗೋಪ್ಯತೆ ಇರ್ತದೆ. ಹಾಗೆ ಗೌಡ್ರು, ಗಣಾಚಾರ್ಯರು ತಮ್ಮ ಕೆಲಸವನ್ನು ಮಾಡ್ತಾರೆ. ನಾಲ್ಕಾದಾಸರು
ಮತ್ತೆ ಜಡೆಯವರು ಅಂತ ಇರ್ತಾರೆ, ಅವ್ರ ಕೆಲಸಗಳನ್ನ ಮಾಡ್ತಾರೆ. ಈಗ ಗುಡಿಸುವವರು ಇರ್ತಾರೆ, ರಂಗೋಲಿ ಹಾಕುವವರು ಇದ್ದಾರೆ, ಮತ್ತೆ ಬೇರೆ ದೇವರ ಬಂದು ಆ ತಾಯಿಗೆ ಸೀರೆ ಕೊಡ್ತಕ್ಕಂಥವ್ರು ಇರ್ತಾರೆ. ಈಗ ದೊಡ್ಡ ತೀರ ಹೇಳಿರ್ತಕ್ಕಂಥ ಬಲಿಜಿಗರ ವಂಶಸ್ಥರು ಅದಿರ್ತಾರೆ. ಈಗ ಬೇರೆ ಬೇರೆ ವಂಶಸ್ಥರು ಕೂಡ ನಮ್ಮ ಇಲ್ಲಿ ಆಗ್ತಾರೆ. ಅದು ಮುಖ್ಯವಾಗಿ ಸೀರೆನೆ ಎಲ್ಲಾ ರೀತಿಯ ಶಾಸ್ತ್ರ ಸಂಪ್ರದಾಯದಲ್ಲಿ ಒಳಗಿರ್ತಕ್ಕಂಥದ್ದು. ನಮ್ಮಲ್ಲಿ ವೇದ ಸಂಸ್ಕೃತ ಏನಿಲ್ಲ. ಒಂದು ದ್ರಾವಿಡ ರಾಜ್ಯ ಪದ್ಧತಿಯಲ್ಲಿ ಅರಿವು ಭಾಷೆ, ತಿಗಳಾಟ ಭಾಷೆಯಲ್ಲೇನೆ ನಮ್ಮ ಗಂಟೆ ಪೂಜೆ, ಅವರೇ ಪುರೋಹಿತರು, ಗಂಟೆ ಪೂಜಾರಿಗಳಿಗೆ ಸಂಸ್ಕೃತದಲ್ಲಿ ಏನಿಲ್ಲ, ನಮ್ಮ ಭಾಷೆಯಲ್ಲೇನೆ ನಮ್ಮ ತಾಯಿಯನ್ನ ನಾವು ಸ್ತೋತ್ರವನ್ನ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇವತ್ತು ಆ ಪದ್ಧತಿ. ನಮ್ಮಲ್ಲಿ ಎಷ್ಟು ಸಂಸ್ಕೃತ ಆಗಲಿ ವೇದ ಆಗಲಿ ಇಲ್ಲ. ಅದೇ ತರ ನಾವು ಇವತ್ತು ನಮ್ಮ ಶಾಸ್ತ್ರ ಸಂಪ್ರದಾಯದ ರೂಢಿ ಸಂಪ್ರದಾಯದಲ್ಲಿ ಗೋಪತಿಯಿಂದ ತಾಯಿಯನ್ನ ನಾವು ರೂಢಿಸಿಕೊಂಡು ತಾಯಿಯ ಸೇವೆ ಮಾಡ್ತೇವೆ. ಸೊ ನಿಮ್ಮ ದೇವಸ್ಥಾನದ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಮತ್ತೆ ಆಸ್ಪತ್ರೆಗಾಗಿ ಏನಾದ್ರು ಕೊಡುಗೆ ಕೊಟ್ಟಿದ್ದೀರಾ ಸರ್, ಅಥವಾ ಕೊಡಬಹುದಾದಂತ ಯೋಚನೆಗಳಿದೆಯಾ? ಈಗ ಶಿಕ್ಷಣ ಇಲ್ಲ, ನಮ್ಮ ಕುಲಸ್ಥರೇನೆ ಬಹಳ ವರ್ಷಗಳ ಹಿಂದೆ ವೀರಕುಮಾರ ಸಂಘ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಯುವಜನ ಸಂಘ ಅಂತ ಮಾಡ್ಕೊಂಡಿದ್ದಾರೆ, ನಮ್ಮ ಕುಲಸ್ಥರ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಅವರು ತಮ್ಮ ಕುಲಸ್ಥರ ಮಕ್ಕಳಿಗೆ ಏನ್ ಬೇಕು ಸಹಾಯವನ್ನ ಮಾಡ್ತಾರೆ. ದೇವಸ್ಥಾನದಿಂದ ಏನು ಮಾಡೋದಿಲ್ಲ, ಅವರೇನೆ ಸಂಘದ ವತಿಯಿಂದ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ವೀಕ್ಷಕರೇ, ಈ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಐತಿಹಾಸಿಕ ಹಿನ್ನೆಲೆ ಬಹಳಷ್ಟು ವಿಚಾರಗಳು ನಮ್ಮ ಜೊತೆ ಇವರು ಹಂಚಿಕೊಂಡಿದ್ದಾರೆ. ಸೊ ಅದಕ್ಕೆ ತಮಗೆ ಕೃತಜ್ಞತೆ ಭಾವನೆ ಸರ್, ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರು.